ಎಲ್ಲರಿಗೂ ನಮಸ್ಕಾರ. ಯಜ್ಞ ಉತ್ತಮ ನಾಳೆಗಾಗಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂದಿನಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ಬೃಂದಾವನ ಸನ್ನಿಧಾನ, ಚನ್ನಗಿರಿ, ದಾವಣಗೆರೆ ಜಿಲ್ಲೆ. ಚನ್ನಗಿರಿ ರಾಯರ ಮಠದ ಇತಿಹಾಸವನ್ನು ತಿಳಿಸುವ ಬೃಂದಾವನ ಚರಿತ್ರೆ ಮಾಲಿಕೆಯನ್ನು ತಿಳಿದುಕೊಳ್ಳೋಣ. ಸಂಚಿಕೆ 1. ಮಾಹಿತಿಯನ್ನು ಪಡೆಯಲು ಇರುವಂತಹ ಆಕರವಾದ ಗ್ರಂಥ ಬೃಂದಾವನ ಚರಿತ್ರೆ ಅನ್ನುವಂತಹ ಒಂದು ಪುಸ್ತಕ. ಈ ಪುಸ್ತಕದ ಕರ್ತೃಗಳು ನನ್ನ ಮಾತಾಮಹ ಶ್ರೀ ನಲ್ಲೂರುಕಟ್ಟೆ ರಾಘವೇಂದ್ರಾಚಾರ್ಯ. ಚನ್ನಗಿರಿಯಲ್ಲಿ ರಾಯರ ಮೂಲ ಮೃತ್ತಿಕಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದವರು ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಎನ್ನುವ ರಾಯರ ಭವಿಷ್ಯವಾಣಿಯಂತೆ ರಾಯರ ನಂತರ ಪೀಠದಲ್ಲಿ ವಿರಾಜಮಾನರಾದ 7ನೇ ಯತಿವರೆಣ್ಯರಾದ ಶ್ರೀ ವರದೇಂದ್ರ ತೀರ್ಥರು. ಅವರ ಮೂಲ ಬೃಂದಾವನ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಪ್ರತಿಷ್ಠಾಪನಾ ಮುಹೂರ್ತ ಶ್ರೀ ಶುಭಕೃತು ನಾಮ ಸಂವತ್ಸರದ ಮಾಘ ಶುದ್ಧ ಪಂಚಮಿ, ಅಂದರೆ 1783ನೇ ಇಸವಿಯ ಫೆಬ್ರವರಿ 6ನೇ ತಾರೀಕು ಗುರುವಾರವಾಗಿತ್ತು. ಬೃಂದಾವನದ ವಿಶೇಷವೇನೆಂದರೆ, ಬೃಂದಾವನೆ ಕೆತ್ತನ ಶಾಸ್ತ್ರದ ಜ್ಞಾನವಿಲ್ಲದ ದೃಷ್ಟಿಹೀನನಾದ ಶಿಲ್ಪಿಯು ಅವನ ಕೈಯಲ್ಲಿ ರಾಯರು ತಮ್ಮ ಹಿಂದಿನ ಅವತಾರಗಳ ಉಪಾಸ್ಯ ಮೂರ್ತಿಗಳಾದ ರಾಮ, ನರಹರಿ, ಕೃಷ್ಣ, ವೇದವ್ಯಾಸ ದೇವರ ಮೂರ್ತಿಗಳನ್ನು ಬೃಂದಾವನದ 4 ದಿಕ್ಕಿನಲ್ಲಿ ಕೆತ್ತಿಸಿಕೊಂಡಿರುವುದು. ಬನ್ನಿ, ಗುರುಗಳ ದರ್ಶನ ಪಡೆದು ಅವರು ಚನ್ನಗಿರಿಗೆ ಬಂದು ನೆಲೆಸಿದ ಕಥೆಯನ್ನು ಆಲಿಸಿ ಧನ್ಯರಾಗೋಣ. ಬೃಂದಾವನ ಚರಿತ್ರೆ ಸಂಚಿಕೆ 1ರಲ್ಲಿ ಮೊದಲಿಗೆ ಶ್ರೀ ರಾಯರ ಪ್ರೇರಣೆ. ಮಂತ್ರಾಲಯದಲ್ಲಿ ಶ್ರೀರಾಯರು ಶಾಲಿವಾಹನ ಶಕ 1593, ಅಂದರೆ ಕ್ರಿಸ್ತ ಶಕ 1671ರಲ್ಲಿ ಬೃಂದಾವನ ಪ್ರವೇಶ ಮಾಡಿ, ಅನಂತರ ಮೊದಲನೆಯದಾಗಿ ಹೊನ್ನಾಳಿಯಲ್ಲಿ ವಿಶೇಷಾಂಶದಿಂದ ಬಂದು ಸನ್ನಿಹಿತರಾಗಿದ್ದರು. ಪ್ರತಿ ವರ್ಷವೂ ಶ್ರಾವಣ ಬಹುಳ ಪಾಡ್ಯ ಬಿದಿಗೆ ಮತ್ತು ತದಿಗೆ ನಡೆಯುವ ಶ್ರೀ ರಾಯರ ಆರಾಧನೆಯು ಹೊನ್ನಾಳಿಯಲ್ಲಿ ಅತ್ಯಂತ ವೈಭವದಿಂದ ನಡೆಯುತ್ತಿತ್ತು. ಬಸವಾಪಟ್ಟಣ, ಸಂತೇಬೆನ್ನೂರು, ನಲ್ಲೂರು ಹಾಗೂ ಚನ್ನಗಿರಿಗಳಿಂದ ಅನೇಕರು ಆರಾಧನೆಗಾಗಿ ಹೊನ್ನಾಳಿಗೆ ಹೋಗುತ್ತಿದ್ದರು. ಇದರೊಂದಿಗೆ ನಮ್ಮ ದೊಡ್ಡ ನರಸಪ್ಪನವರು ಮತ್ತು ಸ್ವಾಮಿರಾಯಾಚಾರ್ಯರು ತಪ್ಪದೇ ಇರುತ್ತಿದ್ದರೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಶಾಲಿವಾಹನ ಶಕ 1704ನೆಯ ಶೋಭನಕೃತು ಸಂವತ್ಸರದ ಶ್ರಾವಣ ಮಾಸದ ಆರಾಧನೆಗೆ ನಮ್ಮ ದೊಡ್ಡ ನರಸಪ್ಪನವರು ಮತ್ತು ಸ್ವಾಮಿರಾಯಾಚಾರ್ಯರು ಹೊನ್ನಾಳಿಗೆ ಹೋಗಿದ್ದರು. ಆದರೆ ಯಾವ ವರ್ಷವೂ ಇಲ್ಲದ ಒಂದು ರೀತಿಯ ಹೊಸ ಉತ್ಸಾಹ ಇವರಲ್ಲಿ ಆ ವರ್ಷ ಉಂಟಾಗಿತ್ತು. ಇವರಿಬ್ಬರಿಗೂ ಹೊನ್ನಾಳಿಯಲ್ಲಿ ವಿಶೇಷ ಗೌರವವಿತ್ತು. ಆರಾಧನೆ ಮುಗಿದ ಮೇಲೆ ಫಲಮಂತ್ರಾಕ್ಷತೆಯನ್ನು ಪಡೆದು ನಲ್ಲೂರಿನ ಬ್ರಾಹ್ಮಣರೊಂದಿಗೆ ದೊಡ್ಡ ನರಸಪ್ಪನವರು ಮತ್ತು ಸ್ವಾಮಿರಾಯಾಚಾರ್ಯರು ವಾಪಸ್ಸು ನಡೆದು ಬರುತ್ತಿದ್ದಾರೆ. ಚನ್ನಗಿರಿಯು ಇನ್ನು 1-2 ಮೈಲಿಗಳ ಅಂತರದಲ್ಲಿತ್ತು. ಆಗ ಇವರೀರ್ವರ ಮನಸ್ಸಿನಲ್ಲಿಯೂ ಶ್ರೀ ರಾಯರ ಪ್ರೇರಣೆಯಿಂದ ಚನ್ನಗಿರಿಯಲ್ಲಿ ಶ್ರೀ ರಾಯರ ಬೃಂದಾವನ ಪ್ರತಿಷ್ಠೆ ಮಾಡಿಸಬೇಕೆಂಬ ಭಾವನೆಗಳು ಮೂಡಿದವು. ದಾರಿ ಸಾಗಿಸುತ್ತಾ ಬರುತ್ತಿದ್ದ ಇವರಿಬ್ಬರ ನಡುವೆ ಇದ್ದ ಮೌನವನ್ನು ಮುರಿದು ದೊಡ್ಡ ನರಸಪ್ಪನವರು, ಆಚಾರ್ಯರೇ, ಈಗಾಗಲೇ ಶ್ರೀರಾಯರ ಮೃತ್ತಿಕಾ ಬೃಂದಾವನಗಳು 3-4 ಕಡೆಗಳಲ್ಲಿ ಆಗಿವೆಯಂತೆ. ನಮ್ಮ ಚನ್ನಗಿರಿಯಲ್ಲಿಯೂ ಶ್ರೀರಾಯರ ಮೃತ್ತಿಕಾ ಬೃಂದಾವನ ಪ್ರತಿಷ್ಠೆ ಮಾಡಿಸಿ ಅವರ ಸೇವಾ ಮಾಡಬೇಕೆಂಬ ಅಭಿಲಾಷೆ ನನಗೆ ಉಂಟಾಗಿದೆ. ಈ ವಿಚಾರದಲ್ಲಿ ಸಾಧಕ ಬಾಧಕಗಳನ್ನು ಆಲೋಚಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂದರು. ಆಗ ಆಚಾರ್ಯರು, ನರಸಪ್ಪ, ಇದೀಗ ನೀವು ಈ ಮಾತು ಹೇಳುವ ಮುಂಚೆ ನನ್ನ ಮನಸ್ಸಿನಲ್ಲೂ ಅದೇ ಭಾವನೆ ಉಂಟಾಗಿತ್ತು. ನಾನು ಈ ವಿಚಾರವನ್ನು ನಿಮ್ಮ ಮುಂದಿಡಬೇಕೆನ್ನುವಷ್ಟರಲ್ಲಿಯೇ ನಿಮ್ಮ ಬಾಯಿಂದಲೇ ಶ್ರೀರಾಯರು ಅದನ್ನೇ ನುಡಿಸಿದ್ದಾರೆ. ಇದೊಂದು ಶುಭ ಸೂಚನೆ. ಆದರೆ ಈ ಕಾರ್ಯ ಹೇಳುವಷ್ಟು ಸುಲಭವಲ್ಲ. ಕಾಲ್ನಡಿಗೆಯಿಂದ ಮಂತ್ರಾಲಯದಿಂದ ಮೃತ್ತಿಕಾ ಪಡೆದು ತರುವುದು, ದೊಡ್ಡವರ ಕೈಯಿಂದ ಪ್ರತಿಷ್ಠಾ ಮಾಡಿಸುವುದು, ಬೃಂದಾವನಕ್ಕೆ ಆಲಯವನ್ನು ಕಟ್ಟಿಸುವುದು, ಎಲ್ಲಕ್ಕೂ ಹೆಚ್ಚಾಗಿ
ಸಾರೋದ್ಧಾರವಾಗಿ ಶ್ರೀರಾಯರ ನಿತ್ಯ ಕಟ್ಲೆ ಮತ್ತು ಹೆಚ್ಚು ಕಟ್ಲೆ ಪೂಜಾ ಮತ್ತು ಉತ್ಸವಾದಿಗಳನ್ನು ಸಾಂಗವಾಗಿ ನಡೆಸುವುದು. ಇವೇ ಮುಂತಾದವು ಅತ್ಯಂತ ಗುರುತರದ ಕೆಲಸಗಳು. ನಾವು ಯೋಚಿಸುವಷ್ಟು ಸುಲಭವಲ್ಲ. ಶ್ರೀರಾಯರೇನಾದರೂ ಸ್ವಪ್ನ ಮುಖೇನ ಸೂಚನೆ ಇತ್ತು ನಮ್ಮ ಊರಿಗೆ ಬರುವ ವಿಚಾರ ಅವರ ಚಿತ್ತಕ್ಕೆ ಬಂದರೆ ಮಾತ್ರ ಅವರ ಪರಮಾನುಗ್ರಹದಿಂದ ಸಾಧ್ಯ ಎಂದರು. ಆ ವೇಳೆಗೆ ಅವರಿರುವರು ಚನ್ನಗಿರಿಯನ್ನು ತಲುಪಿದ್ದರಾದ ಕಾರಣ ಆ ಮಾತನ್ನು ಹಾಗೇ ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋದರು. ಆದರೂ ಅವರಿರುವರ ಮನಸ್ಸಿನಲ್ಲಿಯೂ ಈ ಊರಿನಲ್ಲಿ ಶ್ರೀರಾಯರ ಬೃಂದಾವನ ಪ್ರತಿಷ್ಠೆ ಮಾಡಿಸುವ ವಿಚಾರ ಇದ್ದೇ ಇತ್ತು. ಪ್ರತಿನಿತ್ಯ ಶ್ರೀರಾಯರ ಸ್ತೋತ್ರ ಪಠಣ ಮತ್ತು ವಿಶೇಷವಾಗಿ ಶ್ರೀರಾಯರಿಗೆ ಹಸ್ತೋದಕಾದಿಗಳನ್ನು ತಮ್ಮ ಮನೆಗಳಲ್ಲೇ ನಡೆಸುತ್ತಾ ಸಮಯ ನಿರೀಕ್ಷಣೆಯಲ್ಲಿದ್ದರು. ರಾಯರು ಬರುವ ಸ್ವಪ್ನ ಸೂಚನೆ. ಶೋಭನಕೃತು ಆಶ್ವೀಜ ಮಾಸ ಪ್ರಾರಂಭವಾಯಿತು. ಪ್ರತಿಪದಾ ದಿನ ಸಂಪ್ರದಾಯದಂತೆ ದೊಡ್ಡ ನರಸಪ್ಪನವರ ಗೃಹದಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ. ಶುದ್ಧ ಪ್ರತಿಪದಾ ದಿನ ಸಂಕಲ್ಪಪೂರ್ವಕ ನಂದಾದೀಪ ಸ್ಥಾಪನೆಯಾಗಿತ್ತು. ಪ್ರತಿನಿತ್ಯ ದಂಪತಿಗಳ ಭೋಜನ ಮಧ್ಯಾಹ್ನದಲ್ಲಿ ಶ್ರೀ ವೆಂಕಟೇಶ ಮಹಾತ್ಮೆಯ ಪುರಾಣ ಆರಂಭವಾಯಿತು. ದೊಡ್ಡ ನರಸಪ್ಪನವರು ತಾವೇ ಸ್ವತಃ ಅನೇಕ ಲೌಕಿಕರು ಮತ್ತು ವೈದಿಕರೊಂದಿಗೆ ಕುಳಿತು ಶ್ರೀನಿವಾಸ ಕಲ್ಯಾಣ ಕಥೆಯನ್ನು ಕೇಳಿ ಆನಂದಿಸುತ್ತಿದ್ದರು. ವಿಜಯದಶಮಿ ದಿನ ಈ ಉತ್ಸವಗಳಿಗೆ ಮಂಗಳ ನಡೆಯಿತು. 4 ದಿನಗಳ ನವರಾತ್ರಿ ಉತ್ಸವ ಮುಗಿಯಿತು. ಅಂದು ರಾತ್ರಿ ಎಲ್ಲ ಕಾರ್ಯಗಳಾದ ನಂತರ ದೊಡ್ಡ ನರಸಪ್ಪನವರು ತಮ್ಮ ಮನೆಯಲ್ಲಿಯೇ ಶುದ್ಧ ಚಿತ್ತವುಳ್ಳವರಾಗಿ ಮಲಗಿದ್ದಾರೆ. ಇತ್ತ ಆಚಾರ್ಯರು ತಮ್ಮ ದಿನಚರಿಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ಮಲಗಿದ್ದಾರೆ. ಬೆಳಗಿನ ಜಾವ ಸುಮಾರು 4 ಗಂಟೆಯ ಸಮಯದಲ್ಲಿ ಇಬ್ಬರಿಗೂ ಏಕಕಾಲಕ್ಕೆ ಏಕರೀತಿಯ ಸ್ವಪ್ನವಾಯಿತು. ಸ್ವಪ್ನದಲ್ಲಿ ಈ ಊರಿಗೆ ಯಾರೋ ದೊಡ್ಡ ಯತಿಗಳೊಬ್ಬರು ದಯಮಾಡಿಸಿದ್ದಾರೆ. ಅಗ್ರಹಾರದ ಶ್ರೀ ಪ್ರಾಣದೇವರ ಮಂಟಪದ ಮುಂಭಾಗದಲ್ಲಿ ಪೀಠ ಹಾಕಿ ಶ್ರೀರಾಮದೇವರ ಪೂಜಾ ನಡೆಸಿದ್ದಾರೆ. ಊರವರೆಲ್ಲ ಪೂಜಾ ಕಾಲಕ್ಕೆ ಬಂದಿದ್ದಾರೆ. ಪೂಜಾ ಮುಗಿದ ನಂತರ ಶ್ರೀಗಳವರು ಅಲ್ಲೇ ಕುಳಿತುಕೊಳ್ಳದೆ ಈಗ ಶ್ರೀ ರಾಯರ ಬೃಂದಾವನವಿರುವ, ಅಂದರೆ ಆಗ ಕುಂಬಾರರು ಬೇಡವಾದ ಒಡಕು ಹೆಂಚುಗಳನ್ನು ರಾಶಿ ಹಾಕುತ್ತಿದ್ದ ಸ್ಥಳದಲ್ಲಿ ಪೀಠದ ಮೇಲೆ ಕುಳಿತು ಸರ್ವರಿಗೂ ತೀರ್ಥ ಕೊಡುತ್ತಿದ್ದಾರೆ. ನಮ್ಮ ದೊಡ್ಡ ನರಸಪ್ಪನವರು ಮತ್ತು ಸ್ವಾಮಿರಾಯಾಚಾರ್ಯರು ಹೋಗಿ ತೀರ್ಥಕ್ಕೆ ಕೈ ಹಿಡಿದಾಗ ಶ್ರೀಗಳವರು, ನಾವು ಇಲ್ಲೇ ಇರಬೇಕೆಂದಿದ್ದೇವೆ, ಅದಕ್ಕೆ ನೀವು ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿ ತೀರ್ಥ ಕೊಟ್ಟರು. ತಕ್ಷಣ ಇಬ್ಬರಿಗೂ ಎಚ್ಚರವಾಯಿತು. ಆಶ್ಚರ್ಯದಿಂದ ಹಾಸಿಗೆಯಲ್ಲಿ ಎದ್ದು ಕುಳಿತು ಶ್ರೀರಾಯರನ್ನು ಸ್ಮರಣೆ ಮಾಡುತ್ತಾ ಆನಂದಪಟ್ಟರು. ಕೂಡಲೇ ಉಭಯತ್ರಯರು ತಮಗಾದ ಸ್ವಪ್ನ ವಿಚಾರವನ್ನು ಒಬ್ಬರು ಮತ್ತೊಬ್ಬರಿಗೆ ತಿಳಿಸುವ ಉದ್ದೇಶದಿಂದ ಪ್ರಾತರಾಹ್ನಿಕಗಳನ್ನು ಪೂರೈಸಿಕೊಂಡು ಬರುತ್ತಿರುವಾಗ ಇಬ್ಬರ ಮನೆಗಳ ಮಧ್ಯದಲ್ಲಿರುವ, ಅಂದರೆ ಈಗ ಶ್ರೀ ರಾಯರ ಬೃಂದಾವನ ಪ್ರವೇಶದ ಪ್ರದೇಶದ ಸಮೀಪದಲ್ಲಿ ಒಬ್ಬರನ್ನೊಬ್ಬರು ಸಂಧಿಸಿದರು. ಕೆಲವು ಕ್ಷಣಗಳ ಕಾಲ ಒಬ್ಬರನ್ನೊಬ್ಬರು ನೋಡಿದರೇ ವಿನಃ ಯಾರ ಬಾಯಿಂದಲೂ ಮಾತೇ ಹೊರಡಲಿಲ್ಲ. ಕೊನೆಗೆ ಸ್ವಪ್ನ ವೃತ್ತಾಂತವನ್ನು ಒಬ್ಬರಿಗೊಬ್ಬರು ತಿಳಿಸಿದರು. ಇಬ್ಬರ ಅನುಭವಗಳೂ ಒಂದೇ ಆಗಿದ್ದರಿಂದ ಅತ್ಯಾನಂದ ಭರಿತರಾದರು. ಶ್ರೀರಾಯರ ಆಜ್ಞೆಯಾಗಿದೆ, ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಮ್ಮೂರಿಗೆ ಬರುತ್ತಾರೆ ಎಂಬ ನಿಶ್ಚಯಕ್ಕೆ ಬಂದರು. ಈ ಸ್ವಪ್ನ ವೃತ್ತಾಂತವನ್ನು ಊರಿನ ಪ್ರಮುಖರೆಲ್ಲರಿಗೂ ತಿಳಿಸಿ ಅವರ ಅನುಮತಿಯನ್ನು ಪಡೆದರು. ಅದೇ ಆಶ್ವಯುಜ ಶುದ್ಧ ದ್ವಾದಶಿ ದಿನ ದೊಡ್ಡ ನರಸಪ್ಪನವರು ಮತ್ತು ಸ್ವಾಮಿರಾಯಾಚಾರ್ಯರು ಈ ಊರಿಗೆ ಬೆನ್ನೆಲುಬಿನಂತಿದ್ದ ನಲ್ಲೂರಿಗೆ ಹೋಗಿ ತಮ್ಮ ಆಕಾಂಕ್ಷೆಯನ್ನು ಅಲ್ಲಿಯ ಅಶೇಷ ಲೌಕಿಕ ಮತ್ತು ವೈದಿಕ ಗೋಷ್ಠಿಯ ಮುಂದಿಟ್ಟರು. ಆ ಜನರು ಅತ್ಯಾನಂದ ಹೊಂದಿ, ಚನ್ನಗಿರಿಗೆ ಶ್ರೀರಾಯರ ಆಗಮನವಾಗುತ್ತದೆ, ನಮಗೆ ಬಹು ಹತ್ತಿರದಲ್ಲೇ ಆಯಿತು ಎಂಬ ಸಂತೋಷದಿಂದ ದೊಡ್ಡ ನರಸಪ್ಪನವರಿಗೆ ಮತ್ತು ಆಚಾರ್ಯರಿಗೆ ತಾವು ಸರ್ವ ವಿಧದಲ್ಲಿಯೂ ನೆರವಾಗುವುದು ಎಂದು ತಿಳಿಸಿದರು. ಅವರಿಂದ ಯಥಾಶಕ್ತಿ ಧನಸಹಾಯವೂ ಆಯಿತು. ಚನ್ನಗಿರಿಯ ಬ್ರಾಹ್ಮಣರಿಂದರಲ್ಲದೆ ಇತರ ಗಣ್ಯ ವ್ಯಕ್ತಿಗಳಿಂದಲೂ ಸಹಕಾರ ಬಂದೊದಗಿತು. ಎಲ್ಲರೂ ಟೊಂಕ ಕಟ್ಟಿ ಈ ಮಹತ್ ಕಾರ್ಯದಲ್ಲಿ ದೊಡ್ಡ ನರಸಪ್ಪನವರಿಗೂ ಮತ್ತು ಆಚಾರ್ಯರಿಗೂ ನೆರವಾಗಲು ಅನುವಾದರು. ಈ ಊರಿನಿಂದ 12 ಮೈಲಿಗಳ ದೂರದಲ್ಲಿರುವ ಸಂತೇಬೆನ್ನೂರು ಗ್ರಾಮದ ಆಸ್ತಿಕ ಶಿರೋಮಣಿಗಳಿಂದಲೂ ಶುಭ ಸಂದೇಶಗಳೊಂದಿಗೆ ಧನ ಸಹಾಯವೂ ಬಂದೊದಗಿತು. ಮುಂದಿನ ಕಾರ್ಯಗಳು ತ್ವರೆಯಿಂದ ನೆರಬೇಕೆಂಬ
ಅಭಿಲಾಷೆಯಿಂದ ಎಲ್ಲರೂ ಪ್ರತಿ ಗುರುವಾರ ಒಂದೆಡೆ ಸೇರಿ ಆಲೋಚನೆ ನಡೆಸಬೇಕೆಂದು ತೀರ್ಮಾನವಾಯಿತು. ಮೊದಲನೆಯ ದಿನ ತೀರ್ಮಾನಿಸಿದಂತೆ ಯಾವ ಸ್ಥಳದಲ್ಲಿ ಸ್ವಪ್ನದಲ್ಲಿ ಯತಿಗಳು ಕುಳಿತು ತೀರ್ಥ ಕೊಟ್ಟರೋ ಅದೇ ಸ್ಥಳವು ಶ್ರೀರಾಯರ ಪ್ರತಿಷ್ಠೆಗೆ ಪ್ರಶಸ್ತವಾಗಿರುವುದಾಗಿ ನಿರ್ಧಾರವಾಯಿತು. ಆ ಸ್ಥಳವೇ ಹಿಂದೆ ಹೇಳಿದ ಪ್ರಕಾರ ಕುಂಬಾರರು ಬೇಡವಾದ ಹೆಂಚಿನ ಚೂರುಗಳನ್ನು ಹಾಕುತ್ತಿದ್ದ ಸ್ಥಳ. ಇದು ಶ್ರೀ ಅಗ್ರಹಾರ ಪ್ರಾಣದೇವರ ಶಿಲಾಮಂಟಪದ ಪಕ್ಕದಲ್ಲಿಯೇ ಉತ್ತರಕ್ಕಿದೆ. ಅಲ್ಲಿಯೂ ಅಗ್ರಹಾರದ ಹನುಮಂತ ದೇವರಿಗಿರುವಂತೆ ಶಿಲಾಮಂಟಪದ ನಿರ್ಮಾಣವಾಗಬೇಕೆಂದು ತೀರ್ಮಾನಿಸಿ ಅದನ್ನು ಮಾಡಿಸುವ ಹೊಣೆಯನ್ನು ದೊಡ್ಡ ನರಸಪ್ಪನವರೇ ಸ್ವತಃ ವಹಿಸಿಕೊಂಡು ಕೆಲಸವನ್ನು ಆರಂಭಿಸಿದರು. ಈ ರೀತಿಯಾಗಿ ರಾಯರು ದೊಡ್ಡ ನರಸಪ್ಪನವರಿಗೆ ಮತ್ತು ಸ್ವಾಮಿರಾಯಾಚಾರ್ಯರಿಗೆ ಸ್ವಪ್ನ ಮುಖೇನ ತಾವು ಚನ್ನಗಿರಿಗೆ ಬರುವುದಾಗಿ ತಿಳಿಸಿದ್ದನ್ನು ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ರಾಯರು ಯಾವ ಯಾವ ರೀತಿಯಾಗಿ ಸ್ವಪ್ನ ಸೂಚನೆಯನ್ನು ಕೊಟ್ಟು ಚನ್ನಗಿರಿಯಲ್ಲಿ ಬೃಂದಾವನ ಪ್ರತಿಷ್ಠಾಪನಾ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ರಾ ಎನ್ನೆ ರಾಶಿದೋಷಗಳೆಲ್ಲ ದಹಿಸುವ, ಘ ಎನ್ನೆ ಘನಜ್ಞಾನ ಭಕುತಿಯ ನೀವ, ವೇ ಎನ್ನೆ ವೇಗದೆ ಜನನ ಮರಣ ದೂರ, ದ್ರ ಎನ್ನೆ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಂಬ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಜ್ಞ ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.